ಈ ಮಾತು ಈಗ ನಿಜವಾಗ್ಲೂ ಕಾಂಗ್ರೆಸ್ಗೆ ಒಂದು ನುಂಗಲಾರದ ತುತ್ತು ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಈ ಹೇಳಿಕೆಯನ್ನು ನಾನಾ ರೀತಿಯಲ್ಲಿ ನಾನಾ ನಾಯಕರು ಖಂಡಿಸುವುದರ ಜೊತೆಗೆ ಜನರು ಕೂಡ ಖಂಡಿಸ್ತಾ ಇದ್ದಾರೆ. ಪಾಕಿಸ್ತಾನವನ್ನು ಯಾವ ರೀತಿ ನಾವು ಹೆದರಿಸಿ ಇಟ್ಕೊಂಡಿದ್ದೀವಿ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಭಾರತ ಪವರ್ಫುಲ್ ರಾಷ್ಟ್ರವಾಗಿ ಹೊರಹೊಮ್ಮಿರೋದಕ್ಕೇನೆ, ಭಾರತ ಇವತ್ತು ವಿಶ್ವದ ಎದುರು ಗಟ್ಟಿಯಾಗಿ ನಿಂತಿರೋದಕ್ಕೇನೆ ಯಾವ ರೀತಿಯ ದಾಳಿಗಳನ್ನು ಇಲ್ಲಿ ಮಾಡೋದಕ್ಕೆ ಹೆದರಿಕೊಂಡು ಬಾಲವನ್ನು ಮುದುರಿಕೊಂಡು ತೆಪ್ಪಗೆ ಕೂತಿದೆ ಪಾಕಿಸ್ತಾನ. ಅಂತಹ ದೇಶದ ಜೊತೆಗೆ ನಮಗೆ ನಿಜವಾಗ್ಲೂ ಫ್ರೆಂಡ್ಶಿಪ್ನ ಅವಶ್ಯಕತೆ ಇಲ್ಲ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಮಣಿಶಂಕರ್ ಅಯ್ಯರ್ ಮಾಜಿ ಕಾಂಗ್ರೆಸ್ನ ನಾಯಕ. ಇವರನ್ನು ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆಯನ್ನು ಸಹ ಮಾಡಲಾಗಿದೆ. ಆದರೂ ಕೂಡ ಇವರು ಆಡಿರುವಂತಹ ಕೆಲವೊಂದು ಮಾತುಗಳು ಇಂದಿಗೂ ಕೂಡ ಆಕ್ಷೇಪಾರ್ಹ ಎನ್ನುವ ರೀತಿಯಲ್ಲೇ ಬಿಂಬಿತ ಆಗ್ತಾ ಇದೆ. ಅದು ಸುಳ್ಳು ಕೂಡ ಅಲ್ಲ, ಅದು ಸತ್ಯ. ಈಗ ಇವರು ಯಾವುದೋ ಒಂದು ಖಾಸಗಿ ವಾಹಿನಿಗೆ ನೀಡಿದಂತಹ ಸಂದರ್ಶನದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಏನಪ್ಪ ಆ ಮಾತು ಅಂತಂದರೆ, ನಾವು ಭಾರತದವರು ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಮಾಡುವಂತಹ ರೀತಿ ವರ್ತನೆಯನ್ನು ಮಾಡೋದನ್ನು ಬಿಟ್ಟು ಅವರ ಜೊತೆಗೆ ಒಂದು ಉತ್ತಮ ಬಾಂಧವ್ಯವನ್ನು ಹೊಂದಬೇಕು. ಅದು ನಮ್ಮ ನೆರೆಯ ಮಿತ್ರ ರಾಷ್ಟ್ರ, ಅದು ಕೆಟ್ಟ ರಾಷ್ಟ್ರ ಅಲ್ಲ. ಅದರ ಬಳಿ ಅಣುಬಾಂಬಿದೆ. ನಾವೇನಾದರೂ ಹೀಗೆ ಗನ್ನಿಡ್ಕೊಂಡು ಪಾಕಿಸ್ತಾನದ ಕಡೆ ಓಡಾಡ್ತಾ ಇದ್ದರೆ, ಅವರ ಜೊತೆಗೆ ದುಶ್ಮನಿಯನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರೆ, ಅವರು ಲಾಹೋರ್ನಲ್ಲಿ ಅಣುಬಾಂಬನ್ನು ಸ್ಫೋಟ ಮಾಡಿದ್ರೆ ಅದರ ಎಫೆಕ್ಟ್ ಕೇವಲ 8 ಸೆಕೆಂಡ್ಗಳಲ್ಲಿ ಅಮೃತಸರದಲ್ಲೂ ಕೂಡ ಆಗತ್ತೆ. ಹಾಗಾಗಿ ನಾವು ಪಾಕಿಸ್ತಾನವನ್ನು ಮಿತ್ರ ರಾಷ್ಟ್ರವಾಗಿ ನೋಡಬೇಕು. ಪಾಕಿಸ್ತಾನದವರು ನಮ್ಮ ಮೇಲೆ ಬಾಂಬ್ ಹಾಕುವ ನಿಟ್ಟಿನಲ್ಲಿ ಯೋಚನೆನೇ ಮಾಡಬಾರ್ದು. ಆ ಥರ ನಾವು ಅವರ ಜೊತೆಗೆ ಫ್ರೆಂಡ್ಶಿಪ್ಪನ್ನು ಬೆಳೆಸಬೇಕು ಎನ್ನುವ ರೀತಿಯಲ್ಲಿ ಮಾತುಗಳನ್ನು ಆಡಿದ್ದಾರೆ. ಈ ಮಾತು ಈಗ ನಿಜವಾಗ್ಲೂ ಕಾಂಗ್ರೆಸ್ಗೆ ಒಂದು ನುಂಗಲಾರದ ತುತ್ತು ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಈ ಹೇಳಿಕೆಯನ್ನು ನಾನಾ ರೀತಿಯಲ್ಲಿ ನಾನಾ ನಾಯಕರು ಖಂಡಿಸುವುದರ ಜೊತೆಗೆ ಜನರು ಕೂಡ ಖಂಡಿಸ್ತಾ ಇದ್ದಾರೆ. ಹೌದು, ಅವ್ರ ಹತ್ರ ಅಣುಬಾಂಬ್ ಇರ್ಬೋದು, ಅವ್ರ ಹತ್ರ ಫೈಟರ್ ಜೆಟ್ ಇರ್ಬೋದು, ಅವ್ರ ಹತ್ರನೂ ಆರ್ಮಿ ಇರ್ಬೋದು, ಅದು ಒಂದು ದೇಶನೇ ಆಗಿರಬಹುದು. ಹಾಗಂತ ಅವರು ಏನೇ ಮಾಡಿದ್ರು ಮಾಡಿಸ್ಕೊಂಡು ಅವರು ನಮ್ಮ ಮೇಲೆ ಪದೇ ಪದೇ ಅಟ್ಯಾಕ್ ಮಾಡಿಸ್ಕೊಂಡು ನಮ್ಮ ಯೋಧರ ಪ್ರಾಣವನ್ನು ಕಳೆದುಕೊಂಡು, ಅಮಾಯಕ ಸಾರ್ವಜನಿಕರ ಪ್ರಾಣವನ್ನು ಭಾರತದಲ್ಲಿ ಕಳೆದುಕೊಂಡು, ಈ ಎಲ್ಲದಕ್ಕೂ ಕಾರಣ ಪಾಕಿಸ್ತಾನವೇ ಅಂತ ಗೊತ್ತಿದ್ರೂ ಕೂಡ ನೀವು ಸಾಯಿಸಿ ನಮ್ಮವ್ರನ್ನ, ನೀವು ಸಾಯಿಸಿ ನಮ್ಮ ದೇಶದ ಸೈನಿಕರನ್ನ ಅಂತ ಹೇಳ್ಕೊಂಡು ಅವ್ರ ಹತ್ರ ಪದೇ ಪದೇ ಹೋಗ್ಬಿಟ್ಟು ಶೇಕ್ ಹ್ಯಾಂಡ್ ಕೊಡೋದಕ್ಕೆ ಆಗತ್ತಾ? ಈಗ ಒಬ್ಬ ಕಳ್ಳನ ಹತ್ರನೂ ಗನ್ನಿರುತ್ತೆ, ಚಾಕು ಇರುತ್ತೆ, ಪೊಲೀಸ್ ಹತ್ರನೂ ಗನ್ನಿರುತ್ತೆ. ಹಂಗೆ ಅಂದ್ಬಿಟ್ಟು ಅವನ ಹತ್ರ ಗನ್ನಿದೆ, ನಿನ್ನ ಗನ್ನ ತೋರಿಸೋದ್ರ ಮೂಲಕ ಅವನಿಗೆ ಎದುರಿಸ್ಬೇಡ, ನೀನು ಹೋಗಿ ಅವನ ಹತ್ರ ಫ್ರೆಂಡ್ಶಿಪ್ ಮಾಡು. ಆವಾಗ ಅವ್ನು ನಿನ್ನ ಶೂಟ್ ಮಾಡಲ್ಲ. ಹಿಂಗಂದ್ರೆ ಹೆಂಗಾಗ್ಬಿಡುತ್ತೆ ಅಲ್ವಾ? ಮಣಿಶಂಕರ್ ಅಯ್ಯರ್ ಅವ್ರಿಗೆ ಏನಾಗಿದೆ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಈ ತರಹ ಅಂದರೆ ಪಾಕಿಸ್ತಾನ ಭಾರತಕ್ಕೆ ಕೊಟ್ಟಿರುವಂತಹ ಹಿಂಸೆಗಳು, ಕಾಟ, ಮಾಡಿರುವಂತಹ ಪ್ರಾಣಹಾನಿ ಕೌಂಟ್ ಮಾಡೋದಕ್ಕೆ ಆಗಲ್ಲ, ಲೆಕ್ಕ ಹಾಕೋದಕ್ಕೆ ಆಗಲ್ಲ. ಅಷ್ಟರ ಮಟ್ಟಕ್ಕೆ ಭಾರತದ ಮೇಲೆ ತಿರುಗಿ ಬಿದ್ದು ಭಾರತದ ನೆಮ್ಮದಿಯನ್ನು, ಭಾರತದ ಸಾರ್ವಜನಿಕರ ನೆಮ್ಮದಿಯನ್ನು ಕಿತ್ತುಕೊಂಡಂತಹ ದೇಶ. ಇವತ್ತಿಗೆ ಪ್ರಪಂಚದ ಎಲ್ಲ ದೇಶಗಳ ಮುಂದೆ ಭಿಕ್ಷೆ ಬಿಡುತ್ತಿರುವಂತಹ ದೇಶ. ಅಂತಹ ದೇಶದ ಜೊತೆಗೆ ಫ್ರೆಂಡ್ಶಿಪ್ ಮಾಡಬೇಕು ಅಂತ ಹೇಳುವ ನಿಮ್ಮ ಮನಸ್ಥಿತಿಗೆ ನಮ್ಮ ಧಿಕ್ಕಾರ, ನಿಜವಾಗ್ಲೂ ನಮ್ಮ ಧಿಕ್ಕಾರ. ಅಂತಹ ದೇಶದ ಜೊತೆಗೆ ಫ್ರೆಂಡ್ಶಿಪ್ ಅವಶ್ಯಕತೆ ನಮಗೆ ಇಲ್ಲ, ಇನ್ನು ಯಾವತ್ತೂ ಕೂಡ ಬರೋದು ಬೇಡ. ಪಾಕಿಸ್ತಾನವನ್ನು ಯಾವ ರೀತಿ ನಾವು ಹೆದರಿಸಿ ಇಟ್ಕೊಂಡಿದ್ದೀವಿ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಭಾರತ ಪವರ್ಫುಲ್ ರಾಷ್ಟ್ರವಾಗಿ ಹೊರಹೊಮ್ಮಿರೋದಕ್ಕೇನೆ, ಭಾರತ ಇವತ್ತು ವಿಶ್ವದ ಎದುರು ಗಟ್ಟಿಯಾಗಿ ನಿಂತಿರೋದಕ್ಕೇನೆ ಯಾವ ರೀತಿಯ ದಾಳಿಗಳನ್ನು ಇಲ್ಲಿ ಮಾಡೋದಕ್ಕೆ ಹೆದರಿಕೊಂಡು ಬಾಲವನ್ನು ಮುದುರಿಕೊಂಡು ತೆಪ್ಪಗೆ ಕೂತಿದೆ ಪಾಕಿಸ್ತಾನ. ಅಂತಹ ದೇಶದ ಜೊತೆಗೆ ನಮಗೆ ನಿಜವಾಗ್ಲೂ ಫ್ರೆಂಡ್ಶಿಪ್ನ ಅವಶ್ಯಕತೆ ಇಲ್ಲ. ಮಣಿಶಂಕರ್ ಅಯ್ಯರ್ ಅವರು ದಯಮಾಡಿ ತಮ್ಮ ತಲೆಯನ್ನು ಯಾರಾದರೂ ಒಬ್ಬ ಒಳ್ಳೆ ಡಾಕ್ಟರ್ ಹತ್ರ
ಹೋಗಿ ತೋರಿಸ್ಕೊಂಡು ಸ್ಕ್ಯಾನ್ ಮಾಡಿ ಏನು ಸಮಸ್ಯೆ ಆಗಿದೆ, ಯಾವ ನರ ಎಲ್ಲಿ ಕಿತ್ಕೊಂಡು ಮತ್ತೆಲ್ಲಿ ಜಾಯಿಂಟ್ ಆಗಿದೆ, ನನ್ನ ತಲೆ ನನ್ನ ಬಾಯಿಯ ಮೂಲಕ ಯಾಕೆ ಈ ತರಹದ ಮಾತುಗಳನ್ನು ಆಡಿಸ್ತಾ ಇದೆ ಅಂತ ಒಬ್ಬ ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆ ಟ್ರೀಟ್ಮೆಂಟ್ನ ತಗೊಂಡ್ರೆ ಭಾಳ ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.